ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವಲ್ಲಿ ಯೂಟ್ಯೂಬರ್ಗಳ ಪಾತ್ರ ದೊಡ್ಡದು. ಯಾಕೆಂದರೆ AI ವಿಡಿಯೋಗಳನ್ನ ಮಾಡಿಕೊಂಡು ಕಲ್ಲರ್ ಕತೆಗಳನ್ನ ಹೆಣೆದಿದ್ರಲ್ಲ. ಸೊ ಈಗ ನೋಡಿ ಅದ್ರ ಸತ್ಯಾಂಶಗಳು ಹೊರಗೆ ಬರ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಷಡ್ಯಂತ್ರ ಸಂಬಂಧ ವಿಡಿಯೋಗಾಗಿ ಯೂಟ್ಯೂಬರ್ಸ್ಗೆ ಆಮಿಷ ಒಡ್ಡಿದ್ರಂತೆ. ನೀವು ಮಾಡಿ ಅಂತನ್ಬಿಟ್ಟು ಮಂಡ್ಯದ ಯೂಟ್ಯೂಬರ್ ಸುಮಂತ್ಗೆ ಈ ಅಭಿಷೇಕ್ ಅಂತಕ್ಕಂಥವನು ಆಮಿಷ ಒಡ್ಡಿದ್ದ, ನೀನು ಮಾಡು ಅಂತನ್ಬಿಟ್ಟು. ಪಬ್ಲಿಕ್ ಟಿವಿಗೆ ಯೂಟ್ಯೂಬರ್ ಅಭಿ ಸ್ನೇಹಿತ ಸುಮಂತ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು. ಹೌದು, ನನಗೂ ಆಫರ್ ಬಂದಿತ್ತು, ಇದೆಲ್ಲ ಫಂಡಿಂಗ್ ಆಗ್ತಾ ಇದೆ, ಇದೆಲ್ಲ ಮೊದಲೇ ಪ್ರೀ ಪ್ಲ್ಯಾಂಡ್. ಇದು ಸಮೀರ್ ವಿಚಾರದಲ್ಲೂ ಕೂಡ ಅದೇ ರೀತಿ ಆಗಿತ್ತು. ಧರ್ಮಸ್ಥಳ ವಿರುದ್ಧ ವಿಡಿಯೋ ಮಾಡೋದಕ್ಕೆ ನನಗೆ ಆಫರ್ ಬಂದಿತ್ತು ಅಂತ ಪಬ್ಲಿಕ್ ಟಿವಿಗೆ ಯೂಟ್ಯೂಬರ್ ಅಭಿ ಸ್ನೇಹಿತ ಸುಮಂತ್ ಹೇಳಿಕೆ ಕೊಟ್ಟಿದ್ದಾನೆ. ಸಮೀರ್ ವಿಡಿಯೋ ವೈರಲ್ಗೂ ಫಂಡಿಂಗ್ ಇದೆ ಅಂತಲೂ ಹೇಳಿದ್ದ. ಅಂದರೆ ಇವೆಲ್ಲವೂ ಫಂಡಿಂಗ್ ಆಗಿದೆ. ಒಬ್ಬರನ್ನ ಪ್ಲ್ಯಾನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ರೀತಿ. ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರು ನಮ್ಮ ಬಾಸ್ ಅಂತ ಹೇಳಿದ್ದಂತೆ. ಯಾರು ಈ ಅಭಿಷೇಕ್ ನೋಡಿ, ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಅಭಿಷೇಕ್ SIT ವಿಚಾರಣೆಯನ್ನು ಎದುರಿಸಿದ್ದಾನೆ. ಲೈಕ್ಸ್ ಆ್ಯಂಡ್ ವ್ಯೂಸ್ ಜಾಸ್ತಿ ಬರಲಿ ಅಂತ ಹೀಗೆ ಮಾಡಿದೆ ಅಂತನ್ಬಿಟ್ಟು. ಬಟ್ ಸುಮಂತ್ ಕೂಡ ಹೇಳಿದ, ನನಗೂ ಆಫರ್ ಕೊಟ್ಟಿದ್ದ, ಈಗ ಬಾಯ್ ಬಿಡ್ತಾ ಇದ್ದಾನೆ. ಇದೆಲ್ಲ ನನಗೆ ಗೊತ್ತಿತ್ತು ಮೊದಲೇ. ಅಭಿ ನನಗೆ 5-6 ತಿಂಗಳ ಹಿಂದೆ ಆಫರ್ ಕೊಟ್ಟಿದ್ದ. ಸಮೀರ್ ವಿಡಿಯೋ ವೈರಲ್ ಮಾಡೋದಕ್ಕೂ ಫಂಡಿಂಗ್ ಇದೆ. ಗಿರೀಶ್ ಮಟ್ಟಣ್ಣವರ್ ತಿಮರೋಡಿ ಅವ್ರು ಹೇಳ್ದಂಗೆ ನಾವು ಮಾಡ್ತಾ ಇದ್ದೀವಿ ಅಂತೆಲ್ಲ. ಅದಕ್ಕೆ ಹೇಳಿದ್ದು. ನೋಡಿ ಏನು ಮಾತಾಡಿದ್ದಾರೆ ಅಂತ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಿಟ್ಟಲ್ಲಿ ಫಂಡಿಂಗ್ ನಡೀತಾ ಇತ್ತು ಎಂದೇಳಿ ಕೂಡ ಆಗಾಗ್ಗೆ ಒಂದು ಆರೋಪಗಳು ಇದೀಗ ಬರ್ತಾ ಇರುವಂಥದ್ದು. ಇದೀಗ ಅದಕ್ಕೆ ಪುಷ್ಟಿ ನೀಡುವಂತೆ ಇದೀಗ ಗೋಲ್ಡನ್ ಕನ್ನಡಿಗ ಎಂಬ ಯೂಟ್ಯೂಬರ್ ಇದೀಗ ಧ್ವನಿ ಎತ್ತಲು ಇದೀಗ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಗೋಲ್ಡನ್ ಕನ್ನಡಿಗ ಯೂಟ್ಯೂಬ್ನ ಸುಮಂತ್ ನಮ್ಮೊಟ್ಟಿದ್ದಾರೆ. ಅವ್ರ ಮಾತಾಡ ಹೋಗ್ತೀನಿ. ಸುಮಂತ್ ಅವರೇ, ಗಂಭೀರ ಆರೋಪ ಮಾಡಿದ್ದೀರಾ. ನಿಮಗೂ ಕೂಡ ಒಂದು ಹಣದ ಆಮಿಷ ಬಂದಿತ್ತು ಈ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡೋದಕ್ಕೆ ಮತ್ತು ನಿಮ್ಮ ಯೂಟ್ಯೂಬ್ನಲ್ಲಿ ಮಾತನಾಡೋಕ್ಕೆ ಅಂತ. ಅದೇನು ಹೇಳಿ ಅಂತೇಳಿ. ಸರ್, ಇದೇ ಅಭಿ ನನಗೆ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡೋಕ್ಕೆ ಆಫರ್ ಕೊಡ್ತಾನೆ. ಅದ್ರ ವಿರುದ್ಧವಾಗಿ ನಾನು ಇದು ನ್ಯೂಸ್ ಆ್ಯಂಡ್ ಕರ್ನಾಟಕದಲ್ಲಿ ಇಂಟರ್ವ್ಯೂ ಕೊಡ್ತೀನಿ. ಅದು ಸ್ವಲ್ಪ ವೈರಲ್ ಆಗುತ್ತೆ. ನನಗೇನು ಗೊತ್ತು, ನನಗೇನು ಹೇಳಿದ್ದ ಅದನ್ನು ನಾನಲ್ಲಿ ಹೇಳ್ತೀನಿ. ಸೊ ಇವಾಗ ನಾನು ಈ ಹಿಂದೆ ಅಂದರೆ 5 months ಬ್ಯಾಕು ನನಗೆ ಇದೇ ಚಂದನ್ ಗೌಡ್ರು ಬಂದ್ಬಿಟ್ಟು ಹೇಳ್ತಾರೆ, ಈಗ ನನಗೆ ಬಟ್ಟೆ ಅಂಗಡಿ ಓಪನ್ ಮಾಡ್ತಾಯಿದ್ದೀವಿ, ಆ ಬಟ್ಟೆ ಅಂಗಡಿ ಓಪನ್ ಮಾಡ್ತಾ ಇರೋದಕ್ಕೆ ನೀನು ಬಾ ಅಂತ ಕರೀತಾರೆ ನನ್ನ. ನಾನು ಆ್ಯಸ್ ಯೂಶ್ವಲ್ ಕರೆದವರಲ್ಲ ಅಂದ್ಬಿಟ್ಟು ಹೋಗ್ತೀನಿ. ಹೋಗ್ಬೇಕಾದ್ರೆ ಇದೇ ಅಭಿ ಇದನ್ನಲ್ಲ, ಅಲ್ಲಿ ಇವ್ರಿಗೆ ಕ್ಯಾಮ್ರಾಮ್ಯಾನಾಗಿ ಬಂದಿರ್ತಾನೆ. ಅದು ನಾನು ಲಾಗಲ್ಲೂ ಇದೆ, ಬೇಕಾದರೆ ಅದು ಕನ್ಫರ್ಮೇಷನ್ಗೋಸ್ಕರ ನೋಡ್ಬೋದು. ಕ್ಯಾಮ್ರಾಮ್ಯಾನಾಗಿ ಬಂದಿರ್ತಾನೆ. ಎಲ್ಲ ಮುಗಿಯುತ್ತೆ ಸುಮಾರು, ಅಂದರೆ ಎಲ್ಲ ಓಪನಿಂಗ್ ಎಲ್ಲ ಮುಗಿಯುತ್ತೆ, ಕ್ಯಾಮ್ರಾ ವರ್ಕ್ ಎಲ್ಲ ಮುಗಿಯುತ್ತೆ. ಅವ್ರ ಪಾಡಿಗೆ ಅವ್ರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ನಾನು ಅಭಿ ಬಂದ್ಬಿಟ್ಟು ಫ್ರೆಸ್ಟ್ ಇನೋವಾ ಕಾರಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಮಾತಾಡಾದ್ಮೇಲೆ ನೆಕ್ಸ್ಟು ಜ್ಯೂಸ್ ಅಂಗಡಿಗೆ ಹೋಗ್ತೀವಿ. ಇನ್ನೂ ಪಕ್ಕದಲ್ಲಿ ಜ್ಯೂಸ್ ಅಂಗಡಿಲಿ ಬೇಕಾದ್ರೆ ಡೇಟ್ ಹೇಳ್ತೀನಿ. ಆ ಡೇಟ್ನಲ್ಲಿ ಹೋಗ್ಬಿಟ್ಟು CCTV ನೀವು ತೆಗಿಸ್ಬೋದು, ನಾನು ಅವನು ಕೂತಿರೋ ಮಾತಾಡಿರೋದನ್ನ. ನಾನು ಕೇಳ್ತೀನಿ, ಫ್ರೆಸ್ಟು ಏನು ಬ್ರೋ ಈ ಮಟ್ಟಕ್ಕೆ ವೈರಲ್ ಆಗೋಯ್ತಲ್ಲ ಅಂತ. ಸಮೀರ್ನ ಫ್ರೆಸ್ಟ್ ವಿಡಿಯೋ ಅಷ್ಟು ಮಟ್ಟಿಗೆ ಹೆಸರು ಮಾಡಿತ್ತದು, ಅಷ್ಟು ಮಟ್ಟಿಗೆ ವೈರಲ್ ಆಗಿತ್ತು. ನಾನು ಕೇಳ್ತೀನಿ, ಏನು ಬ್ರೋ ಇಷ್ಟು ಮಟ್ಟಿಗೆ ವೈರಲ್ ಆಗೋಯ್ತಲ್ಲ ಅಂತ ನಾನು ಕೇಳ್ತೀನಿ. ಯಾಕಂತಂದರೆ ನನಗೊಂದು ಕುತೂಹಲ. ಯಾಕಂದರೆ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ನಾವೆಲ್ಲ. ನನಗೆ ಅವಾಗ 1-1.5 ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದರು. ಇನ್ಸ್ಟಾದಲ್ಲಿ ಒಂದು 30-35 ಸಾವಿರ ಇದ್ದರು. ನಮಗೆ ಒಂಥರ ಕುತೂಹಲ, ಏನು ಈಗ ಹೆಂಗಾಗೋಯ್ತಲ್ಲ. ಯಾಕಂತಂದರೆ ನಾವು ಅದನ್ನು ಏನಾರು ಮೆಥಡ್ ಮಾಡಿದರೆ ನಾವು ಫಾಲೋ ಮಾಡುವ ಅನ್ನೋದು ಮೆಂಟಾಲಿಟಿ ನಮ್ಮದು. ಆವಾಗ ಹೇಳ್ತಾನೆ, ನೀನು ವೈರಲ್ ಆಗಿರೋದು ಮಾತ್ರ ನೋಡಿದ್ಯಾ, ಅದರಿಂದ ಎಷ್ಟು ವರ್ಕ್ ನಡೀತು ಅಂತ ನೋಡಿಲ್ಲ, ಅದರಿಂದ ಎಷ್ಟು ಕೆಲಸ ನಡೀತು ಅಂತ ನೀನು ನೋಡಿಲ್ಲ. ಇದರಿಂದ 300-400 ಟ್ರೋಲ್ ಪೇಜ್ಗಳು, 50-60 ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸು ಮತ್ತು ಮಾಮೂಲಿ ಆಸ್ ಯೂಶಲ್ ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಇನ್ಸ್ಟಾ, ಯೂಟ್ಯೂಬ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾನೆ. ಹೌದಾ, ಇದಕ್ಕೆಲ್ಲ ಫಂಡ್ ಎಲ್ಲಿಂದ ಬರುತ್ತೆ, ಇದಕ್ಕೆಲ್ಲ ಏನೋ ಈಗ ಯಾರೂ ಸುಮ್ಮನೆ ವೀಡಿಯೋ ಮಾಡಲ್ಲ, ಅದಕ್ಕೆಲ್ಲ ಫಂಡ್ ಎಲ್ಲಿಂದ ಬರುತ್ತೆ ಅಂತಂದರೆ ನಮ್ಮ ಬಾಸು ಹಿಂಗೆ ಅಂದ. ಅವ್ರ ಬಾಸು ಗಿರೀಶ್ ಮಟ್ಟಣ್ಣ ಮತ್ತು ಮಹೇಶ್ ತಿಮರೋಡಿ ಅಂತೆ. ಅವ್ರು ಹೇಳಿದಾರೆ, ನಮ್ಮ ಬಾಸು ಅವ್ರ ಕಡೆಯಿಂದನೇ ಫಂಡ್ ಆಗೋದು, ನೀನು ಬಾ, ನಿನಗೂ ಒಳ್ಳೆ ವ್ಯೂಸು ಲೈಕ್ಸು ಆಗುತ್ತೆ. ಇವಾಗ ಏನು ಈಗ ಅವನು ಈಚೆ ಬಿಡ್ತಾ ಇದ್ದಾನೋ ಅದು ನನಗೆ ಮೊದಲೇ ಗೊತ್ತಿತ್ತು. ಒಳ್ಳೆ ವ್ಯೂಸು ಲೈಕ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರೆ, ನೀನು ಬಾ, ನಿನಗೂ ಏನು ಫಂಡ್ ಐತೆ, ಮತ್ತು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಿರ್ಬೋದು, ಮತ್ತು ಟ್ರಾನ್ಸ್ಪೋರ್ಟ್ಗಾಗಿರ್ಬೋದು ಎಲ್ಲ ನಾವು ಮಾಡಿಕೊಡ್ತೀವಿ. ನೀವು ಹಿಂದೆ ನೋಡಿರ್ಬೋದು, ಇದೇ ಇದರಲ್ಲಿ ಕ್ಯಾಮ್ರಾ ಹೊಡೆದಾಕ್ದಾಗ ಜಗಳದಲ್ಲಿ ತಗೊಟ್ಟಿದ್ದಾರು, ಇವ್ರ ಹತ್ರ ದುಡ್ಡಿರಲಿಲ್ವ, ತಗೊಟ್ಟಿದ್ದು ಮಹೇಶ್ ತಿಮರೋಡಿ. ಅವನೇ ಹೇಳ್ಕೊಂಡಿದ್ದಾನೆ ನಮಗೆ ಕ್ಯಾಮ್ರಾ ತಗೊಟ್ಟಿದ್ದು ಅಂತ. ಅವ್ರು ಟ್ರಾನ್ಸ್ಪೋರ್ಟಿಂದ ಇರ್ಬೋದು ಎಲ್ಲನೂ ಮಾಡ್ತಾ ಇರೋದು ಈ ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರು. ಅಂದರೆ ಆರಂಭದಲ್ಲಿ ಅಭಿನನ್ನ ಕಾಂಟ್ಯಾಕ್ಟ್ ಮಾಡೋಂಥ ಸಂದರ್ಭದಲ್ಲಿ ಈ ಪ್ರಶ್ನೆಗಳೆಲ್ಲ ನೀವು ಕೇಳ್ತಾರೆ, ನಿಮ್ಗೆ ಗೊಂದಲ ಇದ್ದಂಥ ಪ್ರಶ್ನೆಗಳನ್ನು. ಆಗ ನಿಮಗೆ ಯಾವ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರು, ಧರ್ಮಸ್ಥಳದ ವಿರುದ್ಧವಾಗ ಅಥವಾ ಪರವಾಗ ಯಾವ ಥರ ವಿಡಿಯೋಗಳು ಅಂತೇಳಿ?
ಇದು ಧರ್ಮಸ್ಥಳದಲ್ಲಿ ಸುಮಾರು ಸಾವಿರಾರು ಕೊಲೆಗಳಾಗಿದ್ದಾವೆ, ನೂರಾರು ಕೊಲೆಗಳಾಗಿದ್ದಾವೆ. ಅವ್ರು ಸರಿ ಇಲ್ಲ, ಇದನ್ನೆಲ್ಲ ಮಾಡ್ತಾ ಇರೋರು ನಾನು ಡೈರೆಕ್ಟಾಗಿ ಹೇಳ್ತೀನಿ. ಯಾಕಂದ್ರೆ ಅವ್ನು ಹೇಳಿರೋದು, ಅಭಿ ಹೇಳಿರೋದು ನನಗೆ, ಅದನ್ನ ಎಲ್ಲಿ ಬೇಕಾದರೂ ಹೇಳ್ತೀನಿ. ವೀರೇಂದ್ರ ಹೆಗಡೆ ಅವರು, ಅವ್ರ ಕುಟುಂಬದವರು ಇದನ್ನೆಲ್ಲ ಮಾಡಿರೋರು. ನೀನು ಬಾ ವೀಡಿಯೋ ಮಾಡು, ನಿನಗೂ ಒಳ್ಳೆ ಲಕ್ಷ ಆಗುತ್ತದೆ. ನಾನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ ಧರ್ಮಸ್ಥಳದಲ್ಲಿ. ನಾವೇನು ಇನ್ವೆಸ್ಟಿಗೇಷನ್ ಮಾಡಿಕೊಡ್ತೀವಿ ಅದನ್ನು ವೀಡಿಯೋ ಮಾಡಿ. ನೀವೆಲ್ಲ ನೋಡಿರ್ಬೋದು, ಅವನು ಬುರ್ಡೆ ಹುಡ್ಕೋಕ್ಕೆ ಅಂದ್ಬಿಟ್ಟು ಇದಕ್ಕೆಲ್ಲ ಹೋಯ್ತಾನೆ, ಕಾಡೊಳಕ್ಕೆಲ್ಲ ಆ ಥರ. ನನ್ನ ಜೊತೆ ನೀನು ಬಾ, ನೀನು ವೀಡಿಯೋ ಮಾಡು ಅಂತ ಅವ್ನು ಹೇಳಿದ್ದು. ಅವ್ನು ಇನ್ವೆಸ್ಟಿಗೇಷನ್ ಮಾಡಿಕೊಡೋದನ್ನ ನಾವು ಅಪ್ಲೋಡ್ ಮಾಡಬೇಕು ಅವ್ರ ಥರ. ಈಗೇನು ಅವರಲ್ಲಿ ಮೇನ್ ಸ್ಟ್ರೀಮ್ ಇದೆ ಆ ಥರ. ಅಂದರೆ ಅವ್ರು ಕೊಡೋ ಕಂಟೆಂಟನ್ನೇ ನೀವು ಹಾಕ್ಬೇಕಾಗಿದ್ದು. ಅವ್ರು ಕೊಡೋ ಕಂಟೆಂಟನ್ನು ನಾವು ಹಾಕಬೇಕು. ಯೂಟ್ಯೂಬಿಂದ ಎಂದು ಅಮೌಂಟ್ ಬರುತ್ತೆ ಅದು ನಮಗೆ, ಅವರು ಎಕ್ಸ್ಟ್ರಾ ಫಂಡ್ ಮಾಡ್ತಾರೆ. ಅವನೇ ಹೇಳಿದ್ದಾನೆ ನನಗೆ, ಫಂಡ್ ಮಾಡ್ತೀನಿ, ಎಕ್ಸ್ಟ್ರಾ ಫಂಡ್ ಇದೆ, ಅದು ನಿಮ್ಗೆ ಕೊಡ್ತೀನಿ, ಮತ್ತು ಫಂಡ್ ಏನೈತೆ ಅದನ್ನು ಮಾಡಿಸ್ತೀನಿ ಅಂತ ಅವನೇ ಹೇಳಿದ್ದಾನೆ. ಅಂದರೆ ಯಾರನ್ನ ಅಪ್ರೋಚ್ ಮಾಡಿದ್ರು ನಿಮ್ಗೆ ಗೊತ್ತಿರಂಗೆ? ಅಂದರೆ ನಿಮ್ಮನ್ನ ಅಪ್ರೋಚ್ ಮಾಡೋದು ನಿಜ ಅಂತ ನೀವು ಹೇಳ್ತಾ ಇರೋಂಥದ್ದು. ನಿಮ್ಮ ಜೊತೆಗೆ ಯಾರನ್ನ ಅಪ್ರೋಚ್ ಮಾಡಿದ್ದು ಅಂತೇಳಿ? ಸರ್ ನನಗೆ ಒಬ್ಬನಿಗೆ ಅಪ್ರೋಚ್ ಮಾಡಿದ್ದು, ಅದನ್ನು ಬಿಟ್ಟು ನನಗೆ ಯಾರಿಗೆ ಅಪ್ರೋಚ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಇದರಲ್ಲಿ ಹೊಸದೇನೂ ಇಲ್ಲ, ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾಂಡ್, ಇವೆಲ್ಲವೂ ಕೂಡ ಒಂದು ಷಡ್ಯಂತ್ರ, ಅಪಪ್ರಚಾರ ಮಾಡೋದಕ್ಕೆ ಅಂತ ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು. ಇದ್ರ ಹಿಂದೆ ದೊಡ್ಡ ನೆಟ್ವರ್ಕ್ ಇದೆ. ಆ ನೆಟ್ವರ್ಕ್ ಯಾರು, ಏನು, ಇವ್ರಿಗೆ ಫಂಡಿಂಗ್ ಮಾಡ್ತಿರೋರು ಯಾರು, ದುಡ್ಡೆಲ್ಲಿಂದ ಬರ್ತಾ ಇದೆ, ಅದನ್ನು ಕಂಡುಹಿಡಿತಕ್ಕಂಥದ್ದೇ SIT ಅವ್ರಿಗಿರ್ತಕ್ಕಂಥ ದೊಡ್ಡ ಚಾಲೆಂಜ್. ಆ ನಿಟ್ಟಿನಲ್ಲಿ ಅವ್ರು ಯಾವ ರೀತಿ ಸಕ್ಸಸ್ ಆಗ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.